ಚೆನ್ನಮ್ಮನವ್ರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬು ಜಗಜೀವನ್ ರಾಮ್ ಅವರಿಗೆ, ವಿಶ್ವಗುರು ಬಸವಣ್ಣ ಅವರಿಗೆ ಜೈ ಶ್ರೀರಾಮ್. ಗಣಪತಿ ಬಪ್ಪ. ಇವತ್ತು ಸ್ವಾಮಿ ವಿವೇಕಾನಂದ ಸೇನೆ ಗಜಾನನ ಮಹಾಮಂಡಳ ವಿಜಯಪುರದ ಈ ಬೃಹತ್ ಕಟ್ಟಡದಲ್ಲಿ ಏನು ಸೇರಿದಂತ ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಂತವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಯುವಕರಿಗೆ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬಂಧುಗಳೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇವತ್ತು ಅದು ನನ್ನ ಸಲುವಾಗಿಲ್ಲ, ಮತ್ತೆ ಯಾವುದೋ ಒಂದು ವ್ಯಕ್ತಿ ಸಲುವಾಗಿಲ್ಲ. ನಮ್ಮೆಲ್ಲರ ಗೌರವ ಅಭಿಮಾನ ಯಾಕೆ ಹೆಚ್ಚಾಗಿದೆ ಅಂದ್ರೆ ಸನಾತನ ಹಿಂದೂ ಧರ್ಮ ರಕ್ಷಣೆ ಮಾಡೋದ್ರ ಸಲುವಾಗಿ ನಮ್ಮೆಲ್ಲರ ಗೌರವ ಹೆಚ್ಚಾಗಿದೆ. ಯಾರೂ ವ್ಯಕ್ತಿ ದೊಡ್ಡವಲ್ಲ. ನಾವು ಗಟ್ಟಿಯಾಗಿ ಇವತ್ತು ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ. ಆ ಕಲ್ಪನೆಯೊಂದಿಗೆ ಲೋಕಮಾನ್ಯ ತಿಲಕರು ಗಜಾನೋತ್ಸವನ್ನ ಸಾರ್ವಜನಿಕ ಉತ್ಸವನ್ನಾಗಿ ಮಾಡಿದರು. ಇವತ್ತು ವೇದಿಕೆ ಮೇಲೆ ನಮ್ಮ ಸ್ವಾಮಿ ವಿವೇಕಾನಂದ ಸೇನೆ ಅಧ್ಯಕ್ಷರಾದಂತ ಚಂದ್ರು ಚೌಧರಿ ಅವರಿದ್ದಾರೆ. ಈ ವರ್ಷದ ಸ್ವಾಮಿ ವಿವೇಕಾನಂದ ಸೇನೆ ಶ್ರೀ ಗಜಾನನ ಮಹಾಮಂಡಳಿಯ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾದಂತ ಶ್ರೀ ನಂದು ಗಡಿಗೆ ಅವರು ಇವತ್ತು ಇಡೀ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಮಹಾಪೌರರಾದಂತ ಅವರು ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿ ಉಪಮಹಾಪೌರರ ಅವರ ಪತಿ ದೇವರಾದಂತ ರಾಜು ಜಾಧವ್ ಅವರ ವೇದಿಕೆ ಮೇಲೆ ಉಪಸ್ಥಿತರಾದ ನಮ್ಮ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಯಾವಾಗಲೂ ಸನಾತನ ಧರ್ಮದ ಗೌರವಕ್ಕಾಗಿ ಹೋರಾಟ ಮಾಡುವಂತ ಹೂವಣ್ಣ ದಕ್ಷಿಣ ಮಠರು ವೇದಿಕೆ ಮೇಲಿದ್ದಾರೆ. ಇವತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಉಪಾಧ್ಯಕ್ಷರಾದಂತ ಮಹಾದಾನಿಗಳಾದಂತ ಬಂಗಾರಮ್ಮ ಸಜ್ಜನವರ ಮೊಮ್ಮಗಳಾದಂತ ಸಂಗಮಣ್ಣ ಸಜ್ಜನವರ ವೇದಿಕೆ ಮೇಲಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನೋಡಿ ನಮ್ಮ ಒಬ್ಬ ದಲಿತ ಮುಖಂಡ ಎಷ್ಟು ಅದ್ಭುತವಾಗಿ ಮಾತಾಡೋದು. ನಾವೇ ಮಾತಾಡೋದು ಮಾತ್ರವಲ್ಲ, ಸಮಾಜದಲ್ಲಿರುವಂತ ಎಲ್ಲ ವರ್ಗದ ಜನ ಇವತ್ತು ಸನಾತನ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅವರಲ್ಲಿರುವಂತ ಹೃದಯಾಂತರಾದಂತ ಮಾತಾಡುವಂಥವ್ರು ಈ ಸಮಾಜಕ್ಕೆ ದೇಶಕ್ಕೆ ಬೇಕಾಗಿದೆ. ಇವತ್ತು ನಮ್ಮ ದಲಿತ ಮುಖಂಡ ಪ್ರತಾಪ್ ಎಷ್ಟು ಚೆನ್ನಾಗಿ ಮಾತಾಡಿದ ಒಬ್ಬ ದಲಿತ ಮುಖಂಡನಾಗಿ. ಇವತ್ತ ನಮ್ಮ ಸಂತೋಷ್ ಕಳಿಕೇರಿ ಒಬ್ಬ ದಲಿತ ಸಮುದಾಯದ ಒಬ್ಬ ಯುವಕ, ನಮ್ಮ ವಿಕ್ರಮ್ ಗಾಯಕ್ವಾಡ್ ಒಂದು ಅತ್ಯಂತ ಈ ಮಾನಗಾಮಿ ಸಮಾಜದ ಒಬ್ಬ ನಿಷ್ಠಾವಂತ ವ್ಯಕ್ತಿ. ಅದೇ ರೀತಿ ನಮ್ಮ ಕಾರ್ಪೊರೇಟರ್ 17 ಜನ ಹಚ್ಕೊಂತಾರೆ. ಇವತ್ತ ವಿಜಯಪುರ ಭಗವಾ ಜೆಂಡಾದ ಕೆಳಗೆ ಇದೆ. ನಮ್ಮವರೇ ಮಹಾಪೌರರು, ನಮ್ಮವರೇ ಉಪಮಹಾಪೌರರು. ಬಹುಶಃ ವಿಜಯಪುರ ಏನು ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಒಮ್ಮೆ ಬಿಜೆಪಿಯ
ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ ಮಹಾಪೌರ ಆಗುದಾಗಲಿ ಉಪ ಮಹಾಪೌರ ಆಗಲಿ ಆಗಿರಲಿಲ್ಲ. ಆದ್ರೆ ಇವತ್ತು ನಮ್ಮ ವೇದಿಕೆಗೆ ಎಷ್ಟು ಆನಂದ ಅನಿಸ್ತದಂದ್ರೆ ನಮ್ಮ 17 ಜನ ಬಿಜಾಪುರದಲ್ಲಿ ಆಚೆ ಬಂದಾರಲ್ಲ ಅವರೆಲ್ಲರೂ ಅತ್ಯಂತ ಕ್ರಿಯಾಶೀಲರಾಗಿ ನಾ ಎಲ್ಲರೂ ಸತ್ತುಕೊಳ್ಳಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೆ ಒಬ್ಬರಿಗಿಂತ ಒಬ್ಬರು ಆಕ್ಟಿವ್ ಆಗಿ ಈ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಮಾಜದ ಮುಖಂಡರು ವೇದಿಕೆ ಮೇಲೆ ಅದ. ಇವತ್ತು ನೋಡಿ ನಮ್ಮ ಗೋಪಾಲ್ ಮಹಾರಾಜ್ ಅಂದಾರ, ನಮ್ಮ ಬಜಾರ್ ಸಮಾಜದಾಗ ಮಾತಾಡಿದಂತ ಪ್ರಕಾಶ್ ಚವ್ಹಾಣ್ ಅದಾರ, ಅಲ್ಲಿಂದ ನಮ್ಮ ಬಸವರಾಜ್ ಬಿರಾದರು ಸಿದ್ದೇಶ ಬ್ಯಾಂಕಿನ ಈಗ ಪ್ರಾಮಾಣಿಕ ಅಧಿಕಾರಿ ಅದಾರ, ಬಾಪು ಸಿರ್ಸೇಡ್ ಅವರು ಅದಾರ, ಪ್ರೇಮಾನಂದ್ ಬಿರಾದರ್ ಅದಾರ, ಸುನೀಲ್ ಕೋರಡ್ಗಿ ನಮ್ಮ ವಿಶ್ವ ಪರಿಷತ್ ಅದಾರ, ಮತ್ತೆ ಯಾರು ಅದಾರ ಎಲ್ಲ ಅಳಕಟ್ಟಿ ಅದಾರ, ನವೀನ್ ಕುಮಾರ್ ಅದಾರ, ಅನಿಲ್ ಸಂಸದ್ ಅದಾರ, ನಮ್ಮ ಹೊಸಪೇಟ ಮಹಾನಗರ ಪಾಲಿಕೆ ಸದಸ್ಯರದಾರ, ಶಂಕರ್ ಹೂಗಾರ್ ಅದಾರ, ಪಾಟೀಲ್ ಸಾಕರ್ ದೊಡ್ಡಮನಿ ಅವರು ಅದಾರ, ನಮ್ಮ ನೀರ್ಕರ್ ಉಮೇಶ್ ನೀರ್ಕರ್ ಒಬ್ಬ ದಲಿತ ಮುಖಂಡ ಎಷ್ಟು ಹುರುಪಡಿದಿರ್ತಾರೆ, ಭಾಷಣ ಮಾಡುದಿಲ್ಲವ ಕೆಲಸ ಸಂಘಟನೆ ಮಾಡುವಂತ ಶಕ್ತಿ ಇರುವಂತ ದಲಿತ ಮುಖಂಡ ಅದಾರ. ಯಾವ ಸಮಾಜದವರಿಗಪ್ಪ ಎಲ್ಲ ಹಿಂದೂ ಸಮಾಜದ ರಾಜಶೇಖರ್ ಭಜಂತ್ರಿ ಅದಾರ. ಇವೆಲ್ಲ ನೋಡ್ರಿ ಎಲ್ಲಾ ಸಮಾಜದವರು ಇವತ್ತು ವೇದಿಕೆ ಮೇಲೆ ಅದಾರ. ಇವತ್ತ ನನಗೆ ಬಹಳ ಖುಷಿ ಆಗುದೇನಂದ್ರೆ ಎಲ್ಲರೂ ಚೆನ್ನಾಗಿ ಮಾತಾಡಕತ್ತಾರ. ಅವ್ರಿಗೆಲ್ಲ ಭಾಷಣಕ್ಕೆ ಬಿಟ್ಟು ಕೊಡೋದು ಬರೀ ನಾನೇ ಮಾತಾಡಿದ್ರೆ ಅದು ಸರಿಯಲ್ಲ. ಇವತ್ತು ನಮ್ಮ ಪ್ರತಾಪ್ ಮಾತಾಡ್ದ ಇತಿಹಾಸ ಯಾವಾಗ ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ರಾಣಾ ಮಹಾರಾಣಾ ಪ್ರತಾಪ್ ಹಿಡಿದು ಇವತ್ತು ಬಾಬರನ್ನ ಹಿಡಿದು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಮ್ಗ ಅನೇಕ ಗೊತ್ತಿಲ್ಲದಂತ ವಿಷಯಗಳನ್ನು ಮಾತಾಡ್ತಾರೆ. ನಾವು ಒಟ್ಟೆ ಅವಕಾಶ ಕೊಡಾದ ಬರೀ ನಾನೇ ಒಬ್ಬನೇ ಭಾಷಣ ಮಾಡಿದ್ರೆ ಅದು ಒಬ್ಬ ಒಳ್ಳೆಯ ಲಕ್ಷಣ ಅಲ್ಲ. ಅವ್ರೆಲ್ಲ ಬೆಳಿಬೇಕು. ಸಾಕಾಗಿತ್ತು ಕೆಲವೊಂದು ಲೀಡರ್ಗಳು ಭಾರಿ ನೋಡೋದಾಗಲಾಗಿತ್ತು. ಆರ್ಸಿ ಬರ್ತದೆ ಬೇರೆ ಇರ್ತಾರ, ಆರ್ಸಿ ಬಂದ ಮೇಲೆ ಬೇರೆ ಆಗ್ತದೆ. ಅವರು ತಪ್ಪು ಮಾಡಿ ಬಿಜಾಪುರ್ನಾಗ ನೀಡಿ ಯಾವ ಕಡೆ ಮೈದಾನ ಕೇಳ್ತಾರೆ, ನೀವು ಹತ್ತು ಹೊಟ್ರೆ ಬಂಜಾರ ಸಮಾಜ ಓಟ್ ಹಾಕ್ಬೇಡ ಅನ್ನೋದು, ನಮ್ಮ ರೈಟ್ ಕಮ್ಯುನಿಟಿಯವ್ರು ಓಟ್ ಹಾಕ್ಬೇಡ ಅನ್ನೋದು, ನೀವು ಉಪದೇಶ ಮಾಡು, ನಿನ್ನ ಮೇಕಪ್ ಮಾಡಕ್ ನಾ ಆಗ್ಯಾಡ. ಯಾವ ಸಮಾಜ ಏನು ಸಮಾಜ ಆಸೆ ಬಂದ ಮೇಲೆ ಬೇರೆನೆ ಮೊದಲು ಟಣಾಟನೆ ಎಪ್ಪ ಎಣ್ಣ ಏನ್ ತಿಳ್ಕೊಂಡಾರವರೆಲ್ಲ. ಇವತ್ತು ಯತ್ನಾಳನ್ನು ಮುಗಿದೈತೆ ತಿಳ್ಕೊಂಡಾರ. ಯತ್ನಾಳ ಎಲ್ಲೂ ಮುಗಿದಿಲ್ಲ. ಎಲ್ಲ ನಿಮ್ಮ ಶಕ್ತಿಯುಗಳು ಯಾರು ಏನೂ ಮಾಡೋದಾಗುದಿಲ್ಲ. ಇವತ್ತು ಹೇಳ್ತಾರೆ ಎಲ್ಲ ವಿಧಾನಸಭೆಯಲ್ಲಿ ನಾನು ಎದ್ದು ನಿಂತ್ರೆ ಎಲ್ಲ ರಾಜಕೀಯ ಪಕ್ಷದ ಶಾಸಕರು ಗೌರವ ಕೊಟ್ಟು ನಾ ಮಾತಾಡುವಂತ ಮುಖ್ಯಮಂತ್ರಿಗಳು ಹೇಳುದು ಎಲ್ಲರೂ ನನ್ನ ಮಾತುಗಳನ್ನು ಕೇಳ್ತಾರೆ. ನಾ ಯಾರು ಕೂಡ ಹೊಂದಾಣಿಕೆ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಯತ್ನಾಳ್ ನೀನು ಎಕ್ಸ್ಪೆಲ್ ಮಾಡ್ಯಾರ, ನೀನೇನು ಮಾತಾಡ್ತಕ್ಕಂಥ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಾ ಹೇಳಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ದೇವೇಗೌಡರು ನಮ್ಮಲ್ಲಿ ಎಕ್ಸ್ಪೆಲ್ ಮಾಡಿರ್ಬೇಕು. ಅವರಿಗೆ ಕೆಲ್ಸ ಕಳಿಸಲಾರ್ದಂಗೆ ನಾಟಕ ಕಂಪನಿ ಮಾಡ್ತಾರೆ. ಏನಂದ್ರೆ ಹಂಗ ಯಾಕೆ ನಾಟಕ ಮಾಡಿದ್ರೆ ಗೊತ್ತಾನ, ಏನಾರೇ ಅದು ಉತ್ತರ ಕೊಡ್ಬೇಕಂತ ಹೇಳಿ ತಲೆಯಾಗ ಪ್ರಯತ್ನ ಮಾಡ್ತಾರೆ, ಏನು ಸಿಗಲಿಲ್ಲ. ಈಗ
ಕಾಲೇಜಾಗ. ಅವಾಗ ದೇವೇಗೌಡರು ಹೊರಗೆ ಹಾಕಿದ ಖರೆ ಏನ್ರಿ? ಹೌದು, ನಿಮ್ಮನ್ನ ಹೊರಗೆ ಹಾಕಿದ್ರು ನೀವು ಮುಖ್ಯಮಂತ್ರಿ ಆಗಲಿ. ದೇವೇಗೌಡರು ಕುಮಾರಸ್ವಾಮಿ ಹೊರಗೆ ಹಾಕಿದ್ರು, ಸ್ವಂತ ಮಗನ್ನೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಬಿಜೆಪಿ ಒಳಗೆ ಪಕ್ಷದ ಕೆಲಸ ಮಾಡೋದಕ್ಕೆ ಯಡಿಯೂರಪ್ಪನ ಹೊರಗೆ ಹಾಕಿದ್ರು, ಯಡಿಯೂರಪ್ಪನ ಮುಖ್ಯಮಂತ್ರಿ ಆದ. ಈಗ ನನ್ನ ಹೊರಗೆ ಹಾಕಲ್ಲ, ನಾ ಮುಖ್ಯಮಂತ್ರಿ. ನಾಯೇನು ಈಗೆಲ್ಲ ಸಮಾಜದವರು ಅದಾರ. ಯಾವ ಸಮಾಜಗಳಿಗೂ ಸಹ ಅನ್ಯಾಯ ಆಗದಂತೆ ಅವರ ಹಕ್ಕನ್ನು ಕೊಡಿಸೋದ್ರ ಜೊತೆಗೆ ಇಡೀ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಶಪಥ ಬಿಟ್ಟರೆ ನಮ್ಮ ಬಳಿ ಯಾವುದೇ ದುರಾಸೆ ಇಲ್ಲ. ನಾವೇನೋ ಮುಖ್ಯಮಂತ್ರಿಯಾಗಿ ನೌಕರಿ ಮಾಡಿ ದುಬೈದಾಗ ಆಸ್ತಿ ಮಾಡ್ಬೇಕ ನಾವಲ್ಲ, ಅಮೆರಿಕದಾಗ ಆಸ್ತಿ ಮಾಡ್ಬೇಕ ನಾವಲ್ಲ, ಸಿಂಗಾಪುರ್ನಾಗ ಹಡಗು ತಗೋಬೇಕ ನಾವಲ್ಲ. ಈ ಕರ್ನಾಟಕದ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು, ಎಲ್ಲರೂ ಸ್ವಾಭಿಮಾನದಿಂದ ಮತ್ತು ಮಾಡಬೇಕು. ಬಂಧುಗಳೇ, ಇವತ್ತಿನ ರಾಜಕಾರಣ ನೋಡ್ಲಕತ್ತೀವಿ. ಜನರ ಮುಂದೆ ಮತ್ತೊಂದು ಪರ್ಯಾಯ ಆಪ್ಷನ್ ಇಲ್ಲ ಕರ್ನಾಟಕ. ಸಾಕು, ಅವೇ ಸ್ವಂತ ನೋಡಿ 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 ಸಾಕೆ. ಅವ್ರ ಅಪ್ಪ ಗಣನೆ ಮಗ ಆಗ್ತದ, ಮಗ ಗಣನೆ ಮೊಮ್ಮಗ ಆಗ್ತದ. ಮತ್ತೆ ನಾವು ಹುಡುಕಿದ್ರೆ ಕಿಸಿಲಕ್ಕಿದ್ದೀವಿ. ಬದಲಾವಣೆ ಆಗ್ಬೇಕಿಲ್ವ? ಬದಲಾವಣೆ ಯಾಕಾಗ್ಬೇಕಂದ್ರ ಇವತ್ತೇನು ಯುವಕರು ನೀವು ಒಂದು ಆಶೀರ್ವಾದದಿಂದ ನಮ್ಮ ನೌಕರಿ ಸಿಗ್ತೈತಿ, ನಮ್ಮ ಅಭಿವೃದ್ಧಿ ಆದ್ರೆ ನಮ್ಮ ನೀರಾವರಿ ಆಗ್ತದೆ, ನಮಗೆ ಸಿಗುವಂತ ಮೀಸಲಾತಿ ಸೌಲಭ್ಯ ಸಿಗ್ಬೇಕು, ನಾವು ಎಲ್ಲರ ಸ್ವಾಭಿಮಾನದಿಂದ ಜೀವನ ಮಾಡಬೇಕು ಅಂತ ಕನಸಿಟ್ಕೊಂಡಂತ ಯುವಕರು ಇವತ್ತು ರಾಜ್ಯದಲ್ಲಿ ನಿರಾಶೆ ಆಗಿದ್ದಾರೆ. ಬರೀ ಗ್ಯಾರಂಟಿದಿಂದ ಏನೂ ಆಗುವುದಿಲ್ಲ. ನಾವು ಉದ್ಯೋಗ ಸೃಷ್ಟಿಯಾಗಬೇಕು. ಪ್ರತಿಯೊಂದು ಕುಟುಂಬದಾಗ ಒಬ್ಬನಿಗೆ ಉದ್ಯೋಗ ಹೊಟ್ಟೆ ತುಂಬ ಕನಿಷ್ಠ 15ರಿಂದ 20,000 ರೂಪಾಯಿ ಒಂದು ಕುಟುಂಬಕ್ಕೆ ತಿಂಗಳ ನೌಕರಿ ಮಾಡಿ ಅಥವಾ ಕಾಯಕ ಮಾಡಿ ಇವತ್ತು ಮನಿ ನಡೆಸುವಂತ ನಿಮ್ಮ ಗ್ಯಾರಂಟಿ ನಾವು ಕೊಡುತ್ತ ಭಿಕ್ಷಾಟನೆಯಿಂದ ನಾವು ದೊಡ್ಡವರಾಗುವುದಿಲ್ಲ. ನಾವೇ ನಮ್ಮ ಮುಖ್ಯಮಂತ್ರಿಗಳಿಗೆ ಇವೆಲ್ಲ ಬಿಡ್ರಿ, 1,15,000 ಕೋಟಿ ರೂಪಾಯಿ ಸಾಲ ಮಾಡ್ರಿ. ಈ ಸಲ ಬಜೆಟ್ನಾಗ ಹೇಳ್ಕೊಂಡಿರಿ. ಇನ್ನೊಂದು 2 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ರಿ. ಆಲಮಟ್ಟಿ ಯೋಜನಾ 18 ಲಕ್ಷ ಎಕರೆ ನೀರಾವರಿಗೊಂತ ಆಲಮಟ್ಟಿಯನ್ನ 524 ಎಕರೆ ಮಾಡಿದ್ರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ. ಯಾರಿಗೂ ಅಕ್ಕಿ ಬೇಕಾಗಿಲ್ಲ, ಮುಖಕ್ಕೆ ಬಸ್ ಬೇಕಾಗಿಲ್ಲ, 4,000 ರೂಪಾಯಿ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿತ್ತು ಸ್ವಾಭಿಮಾನದಿಂದ ಜೀವನ ಮಾಡುವಂತ ಒಂದು ಕಾಲ ಬರಬೇಕಾಗಿದೆ. ಬಂಧುಗಳೇ, ಇವತ್ತಿನ ಕರ್ನಾಟಕದಲ್ಲಿ ಎಲ್ಲ ಕಡೆ ಆಟ ಆಡ್ತಾ ಇದ್ದೀವಿ. ನಿನ್ನೆ ಹಿಡ್ಕಲ್ ಹೋಗಿದ್ದೆ. ಒಂದು 4-5 ಹಳ್ಳಿಯಲ್ಲಿ 100,000 ಕಾರ್ಯಕರ್ತರು ಒಂದೇ ಘೋಷಣೆ ಕೂಗ್ತಾ ಇದ್ರು, ಮುಂದಿನ ಮುಖ್ಯಮಂತ್ರಿ ಬಸನಗೌಡ ಪಾಟೀಲ್. ಇವತ್ತು ಜನ ನನ್ನ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಈ ಮನುಷ್ಯನಿಂದ ಏನಾರೇ ಆಗ್ಬೋದು, ಏನಾರೇ ಒಂದು ಒಳ್ಳೆ ಕೆಲಸ ಮಾಡ್ತಾನಿವ. ಬರೇ 3-4 ವರ್ಷ ಬಿಜಾಪುರ ಹೆಂಗಿತ್ತು, ಈಗ ಹೆಂಗಾಯ್ತು ಅನ್ನೋದು ಇಡೀ ಕರ್ನಾಟಕದಲ್ಲಿ ಇವತ್ತ ಜನರಿಗೆ ಹೋಗ್ತಾರೆ. ಇವತ್ತ ಒಂದು ಬಿಜಾಪುರನ್ನ ಇಟ್ಟು ಅಭಿವೃದ್ಧಿ ಮಾಡ್ಯಾನಂದ್ರ ಇಂಥವ್ರಿಗೆ ಕರ್ನಾಟಕ ಕೊಟ್ಟರೆ ಯಾವ ರೀತಿ ಅಭಿವೃದ್ಧಿ ಆಗ್ತೈತೆ ಅನ್ನೋದು ಒಂದು ಆಶಯ ಇಟ್ಕೊಳ್ತಾರೆ. ಅಭಿವೃದ್ಧಿ ಆದ್ರೆ ನಮ್ಗೆ ಉದ್ಯೋಗ ಸಿಗ್ತದೆ. ಇಷ್ಟೆಲ್ಲ ರೋಡ್ಗಳು, ಡ್ರೈನೇಜು ಎಲ್ಲರೂ ಒಂದೇ ರೋಡ್ ಕೆಟ್ಟವ ನಾವು ಮಾಡಿದ್ಮೇಲೆ ಯಾವ ಕಿತ್ಕೊಂಡು ಹೋಗ್ಯಾವ, ಬೆಂಗಳೂರಿನ ಕಿತ್ಕೊಂಡು ಹೋಗ್ಯಾವ. ಹಡಗದಾಗ ಅಡ್ಡಾಡಕತ್ತಾರ, ಹಡಗದಾಗ
ಕಾರ್ಪೊರೇಟರ್ ನಮ್ಮ ಹೆಸರು ಕೆಡಿಸ್ಬೇಕಂತ ಹೇಳಿ ಉಪವಾಸ ಕುಂದಿರ್ತಾರೆ. ಎಲ್ಲರೂ ಉಪವಾಸ ಕೂತಾರೆ ಮಕ್ಕಳು. ಗ್ರಾಮದಲ್ಲಿ ಒಂದೇನೋ ಐತಿ, ಅದಕ್ಕೆ ನೀರು ಬಂದು ಅಂತ ಹೇಳಿ ಇವ್ರ ಮುಖ ನೀರು ಬಂದಾವ. ಜನರ ಸಲುವಾಗಿ ಅಲ್ಲ. ಬಿಜಾಪುರ ಜನ ಶಾಣೆ ಅದಾರ. ಯಾರು ನಮ್ಮ ಗುರು ಗಚ್ಚಿನ ಮಟ್ಟ ಹೇಳದಲ್ಲ, ಯಾರು ಏನು ಸಿಗದೆ ಆಡಿದ್ರು ಸಹ ಏನು ಕಿತ್ತೋದಾಗುವುದಿಲ್ಲ. ಜನರಿಗೆ ಬೇಕಾಗಿದ್ದು ಬಿಜಾಪುರ ಭಗವಾನ್ ಜಡ್ಡ ಕೈಗಿರಬೇಕು, ಒಬ್ಬ ಗಟ್ಟಿ ಮುಟ್ಟಿ MLA ಇರಬೇಕು, ಆರಾಮ್ ಗಣೇಶ ಜ್ಯೋತಿ ಒಳಗೆ ಡಿಜೆ ಬಾರ್ಸ್ಲಕ್ ಪರ್ಮಿಷನ್ ಕೊಡಬೇಕು. ಹೌದಲ್ಲ? ಬಿಜಾಪುರದಾಗ ಫ್ರೀ ಎಲ್ಲ ರೇಂಜಲ್ಲಿ ಇಡೀ ಕರ್ನಾಟಕದಾಗ ಅಲ್ಲಿ MLA ಫೋನ್ ಮಾಡ್ತಾರ ನನಗೆ, ಏನ್ರಿ ನಮ್ಮ ಹುಡುಗರು ಎಲ್ಲ ಬಿಜಾಪುರ ಡಿಜೆ ಫ್ರೀ ಅಂತ ನಿಮ್ಗೇನು ಬ್ಯಾನ್ ಆಗೈತಿ ಅಂತ. ನೀವು ಮಾತಾಡೋದಲ್ಲಪ್ಪ ಕಮ್ಮಿಯಲ್ಲಿ ನಿಮ್ಮ ಬಲ್ಲಿ. ನಾ ಹೇಳಿದಲ್ಲ ಮಾನ್ಯ ವಿಧಾನಸಭಾದಾಗ ಹೇಳಿದಿಲ್ಲ ನಿಮಗೆ ಡಿಜೆ ಹಚ್ಚಿದ್ರೆ ಬ್ಯಾನ್ ಆಗ್ತದ. 5 ಸಲ ಒದರ್ತಿರಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಇದ್ದೇ ಒದರ್ಬೇಕಂತೇಳಿ. ಇವತ್ತೊಬ್ಬ ಯಾವನೋ ರಾಜಕಾರಣಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ನೋಡ್ರಿ, ನಾವು ಹಿಂದೂ ಹುಡುಗರಂಗ ಯಾರು ಏನೇನು ಮಾಡಿ ನಾವು ಮಾಡೋದಿಲ್ಲ, ನಾವು ಭಾಳ ಶಿಸ್ತಿನಿಂದ ಇರ್ತೀವಿ ಅಂತ ಹೇಳಿದ್ರೆ ನಾ ಏನಂದೆ, ಹೌದಪ್ಪ ನಮ್ಮ ದಾರು ಕುಡಿತಾರೆ, ತಪ್ಪು ಮಾಡ್ತಾರೆ, ಭಾರಿ ಡ್ಯಾನ್ಸ್ ಮಾಡ್ತಾರೆ. ಆದ್ರ ನಿಮ್ಮ ಸಮಾಜದಂಗ ಈ ದೇಶದ ಅನ್ನ ತಿಂದು ನೀರು ಗಾಳಿ ಸ್ವೀಕಾರ ಮಾಡಿ ಒಬ್ಬ ಹಿಂದೂ ದೇಶದ ವಿರುದ್ಧ ತಾಯ್ಗಂಡಿ ಕೆಲಸ ಮಾಡಿಲ್ಲ. ಅದೇ ಯಾರು ನಮ್ಮ ಭಾರತ ಮಾತಾಡಿ ಏನಾದ್ರು ಧಿಕ್ಕಾರ್ತೀವಿ ಅಂತ ನಾವು ನಮ್ಮ ಧರ್ಮಕ್ಕೆ ಕೆಲವು ಕಠಿಣ ಮಕ್ಕಳು ನಮ್ಮಲ್ಲಿ ಅದಾವು, ಅವು ನಮಗೆ ಹುಟ್ಟಿ ಅವ್ರಂಗೆ ಮಾತಾಡ್ತಾವ. ಅದ್ರ ಒಂದು 2-3 ಸ್ವಾಮಿಗಳು ಕೂಡ ಅವು ಕಮ್ಯುನಿಸ್ಟ್ರೇ. ಸುಮ್ಮನೆ ಎಲ್ಲರಿಗೂ ಕಾಲು ಮುಗಿ ಮಾಡಿದ ಸ್ವಾಮಿಗಳು. ಯಾರು ಸನಾತನ ಧರ್ಮಕ್ಕೆ ಗೌರವ ಕೊಡ್ತಾರ, ಯಾರು ನಿಜವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಕೊಡ್ತಾರ, ವಿಶ್ವಗುರು ಬಸವಣ್ಣ ಗೌರವ ಕೊಡ್ತಾರ, ಪಂಚಪೀಠದವರಿಗೆ ಗೌರವ ಕೊಡ್ತಾರ, ಎಲ್ಲ ಆದಿಶಂಕರಾಚಾರ್ಯರು ಋಷಿ ಮುನಿಗಳಿಗೆ ಗೌರವ ಕೊಡ್ತಾರ. ನಮ್ಮ ಧರ್ಮದ ಗುರುಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಅಸಹ್ಯ ಮಾತಾಡೋಂಥ ಸ್ವಾಮಿಗಳಿಗೂ ಕಾಲು ಮುಗಿಬೇಡ. ಕಾಲ ನೀವು ಮುಗಿದು ಬಂದ್ ಮಾಡಿ ಅವ್ರದ್ದು ಬಂದಾಗಿಬಿಡ್ತೈತಿ. ಯಾಕ ಏನ್ ಬೇಕಾದ್ರೆ ಮಾತಾಡ್ತಾರೆ. ಒಬ್ಬ ಸ್ವಾಮಿ ಮಾತಾಡ್ತಾರ ದಾವಣಗೆರೆ ಕಡೆ ಅದನ್ನ, ಲಿಂಗಾಯತರು ಇಸ್ಲಾಂ ಒಂದೇ ಸಮಾನವು. ಏನಾರು ನನ್ನ ಮಗಳನ್ನ ನಾನೇ ಲಗ್ನ ಆಗ್ತೇನೆ, ನನ್ನ ತಂಗಿನೇ ನಾ ಲಗ್ನ ಆಗ್ತೀನಿ. ಲಿಂಗಾಯತರು ಮಕ್ಕಳು ಮಂದಿ ಬೀರ್ ಸಾವಿರ ಬೇರೆ ಅಂತ, ಲಿಂಗಾಯತರು ಬೇರೆ ಅಂತ ಹಂಗೆ ಒದಗಿ ಬಸವಣ್ಣ ಶ್ರೇಷ್ಠ, ಅದೇ ಪಂಚಪೀಠನು ಶ್ರೇಷ್ಠ, ಬಸವಣ್ಣು ಶ್ರೇಷ್ಠ, ಅಂಬೇಡ್ಕರ್ನು ನಮ್ಗೆ ಶ್ರೇಷ್ಠ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಗೆ ಶ್ರೇಷ್ಠ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನು ನಮ್ಗೆ ಶ್ರೇಷ್ಠ, ಸ್ವಾತಂತ್ರ್ಯ ವೀರ ಸಾವರ್ಕರು ನಮಗೆ ಶ್ರೇಷ್ಠ, ಬಾಬು ಜಗಜೀವನ್ ರಾಮರು ನಮ್ಗೆ ಶ್ರೇಷ್ಠ, ಹಡಪದ ಅಪ್ಪನೂ ನಮಗೆ ಶ್ರೇಷ್ಠ, ಸರ್ವಜ್ಞನೂ ನಮಗೆ ಶ್ರೇಷ್ಠ. ಎಲ್ಲರೂ ವೀರಗಾಳಿ ಕಿತ್ತು ಚೆನ್ನಮ್ಮನು ನಮಗೆ ಶ್ರೇಷ್ಠ, ಮಣಿಗೆ ಹೋಗೋವನು ನಮಗೆ ಶ್ರೇಷ್ಠ, ಮಹರ್ಷಿ ವಾಲ್ಮೀಕಿ ನಮಗೆ ಶ್ರೇಷ್ಠ. ಯಾಕಂದ್ರೆ ರಾಮಾಯಣ ಬರೆದವರೇ ಮಹರ್ಷಿ ವಾಲ್ಮೀಕಿ. ಎಲ್ಲ ಜಾತಿ ಮಾಡಿರೋದು ನಾವು. ರಾಮಾಯಣ ಬರೆದವ್ರು ಯಾರು? ವಾಲ್ಮೀಕಿ ಜನಾಂಗದ ಮಹರ್ಷಿ ವಾಲ್ಮೀಕಿ. ಎಷ್ಟು ಜನಾಂಗದವ್ರು? ಬ್ರಾಹ್ಮಣರು ಬರ್ತಾರ. ಇವತ್ತು ಮಹಾಭಾರತ ಬರೆದವ್ರು ಯಾರು? ವೇದವ್ಯಾಸ. ಯಾರು?
ಗಂಗಾ ಮತಸ್ಥರು, ಹಲವಾರು ಕಬ್ಬಲಿಗೆ ನಾವು ಕರಿತೀವಲ್ಲ ಆ ಸಮುದಾಯ. ಮತ್ತೆ ನಮ್ಮ ಜಾತಿ ನಮ್ಮ ಪ್ರತಾಪ್ ಬೆಳೆದವ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಅದು ದೇಶದ ಮುಂದೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದ ಮ್ಯಾಗ ಆಕಾಶವಾಣಿ ಇಂಟರ್ವ್ಯೂದಾಗ ಹೇಳ್ತಾರೆ. ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಭಾರತದಲ್ಲಿ ರಾಮಾಯಣ ಬರೆದವರು ನಿಮ್ನ ವರ್ಗದವರು, ಅಂದ್ರೆ ಎಷ್ಟೇ ಜನಾಂಗದವರು. ಮಹಾಭಾರತ ಬರೆದವರು ವೇದವ್ಯಾಸರು, ಗಂಗಾ ಮತಸ್ಥರು. ಇವತ್ತು ನನ್ನ ಸುದಯ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಸುದಯವಂತರ ಭಾರತದ ಪವಿತ್ರ ಸಂವಿಧಾನವನ್ನು ಒಬ್ಬ ದಲಿತನ ಬರೆಯುವಂತ ಒಂದು ಅವಕಾಶ ಭಾರತ ಮಾಡಿಸಿದ್ದೇವೆ. ಅವ್ರೇನ್ ತಪ್ಪ ಮಾಡ್ಯಾರಪ್ಪ? ಕೃಷ್ಣ ಯಾರು? ಬ್ರಾಹ್ಮಣ ಪೂಜೆ ಮಾಡೋರು ಯಾರು? ಕೃಷ್ಣನ ಪೂಜೆ ಮಾಡ್ತಾರೆ. ಯಾರಪ್ಪ ಕೃಷ್ಣ? ಕೊಲ್ಲರ ಕೃಷ್ಣ. ಬ್ರಾಹ್ಮಣ ಪೂಜೆ ಮಾಡ್ತಾರೆ. ಕ್ಷತ್ರಿಯ ಏನಾಗ್ಬಿಟ್ಟದ ಅಂದ್ರೆ ನೀವು ಶ್ರೇಷ್ಠ ಅಂತ ಹೇಳಿದ ಈಗ ಪಂಚಪೀಠದವ್ರು ಶ್ರೇಷ್ಠ, ಬಸವಣ್ಣ ಶ್ರೇಷ್ಠ, ಪೀಠದಲ್ಲ. ಪಂಚಪೀಠನೂ ಶ್ರೇಷ್ಠ, ಬಸವಣ್ಣೂ ಶ್ರೇಷ್ಠ. ಪಂಚಪೀಠನೂ ನಮ್ಮ ಮೂಲವು. ಶ್ರೀಮದ್ ವೆಂಕಟಾಚಾರ್ಯ ಏನಿದ್ರಲ್ಲ ಅವ್ರ ಬಗ್ಗೆ ಟೀಕೆ ಯಾಕೆ ಮಾಡ್ತಾರೆ? ಬಸವಣ್ಣವ್ರ ಕೆಲವು ವಿಚಾರಗಳನ್ನ ಅವ್ರನ್ನು ಸ್ಥಾನ ಕೊಡಿ. ಯಾಕಂದ್ರೆ ನನ್ನ ಹೆಸರೇ ಬಸವಣ್ಣಗೌಡ ಐತಿ. ಅದಕ್ಕೆ ಬಂಧುಗಳೇ, ಇವತ್ತೇನು ನಾವೆಲ್ಲ ಒಂದಾಗಬೇಕು. ಜಾತಿ ಹೊರಪಡ್ಬೇಕು. ನಮ್ಮ ಮನ್ಯಾಗ ಕಾರ್ಯ ಇದ್ರ ಲಗ್ನ ಇದ್ರ ಇದ್ದು ನಮ್ಮ ಸಮಾಜದಾಗ ಕರಿತೀವಿ. ಅದೆಲ್ಲ ಸಮಾಜದವ್ರು ಕರಿತೀವಿ. ಬರೀ ನಮ್ಮ ಜಾತಿಯವ್ರ ಮಟ್ಟೆ ಕರೆದು ಲಗ್ನ ಮಾಡ್ಕೊತೀವಿ. ಎಲ್ಲ ಒಬ್ಬ ದಲಿತ ಮನುಷ್ಯ ಇದ್ರು ಕರಿತೀವಿ. ಈಗ ಅಸ್ಪೃಶ್ಯತೆ ಎಲ್ಲೈತಪ್ಪ? ನಾವೆಲ್ಲರೂ ಒಂದೇ ಕುರ್ಚಿನ ಕೊಟ್ಟು ನನಗೇನು ಬೇರೆ ಕುರ್ಚಿ ಹಾಕಿರಲ್ಲ. ಸಂಘ ಸಚಿವರು ಬೇರೆ ಎಲ್ಲರೂ ದಲಿತರದಾರ, ಹಿಂದುಳಿದರದಾರ, ಮರಾಠರದಾರ, ಜೈನರದಾರ, ಪಾರ್ಸಿಗಳದಾರ. ನೋಡ್ರಿ, ಪಾರ್ಸಿಗಳು ಟಾಟಾ ಇವತ್ತು ರತನ್ ಟಾಟಾ ಮೇಲೆ ಇರಲಿಲ್ಲ. ಮೊದಲು ನಮ್ಮ ದೇಶಕ್ಕೆ ಬರುವಾಗ ಪಾರ್ಸಿಗಳು ಬಂದರು ಈ ದೇಶಕ್ಕೆ. ಯಾಕಂದ್ರೆ ಅಲ್ಲಿ ಇರಾನದಾಗ ಓಡಿಸ್ಬಿಟ್ರು. ಇರಾನ್ ಪೂರ್ತಿ ಪಾರ್ಸಿಗಳಿದ್ರು. ಬರೀ 4,000 ಮುಸಲ್ಮಾನರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಗೊತ್ತು. ಇರಾನ್ ಪೂರ್ತಿ ಇಸ್ಲಾಂ ಕಂಟ್ರಿ. ಅವ್ರು ಬಂದಾಗ ಒಬ್ಬ ರಾಜನ ಬಳಿ ಬರ್ತಾರ, ಕಾಲಿಕತ್ ರಾಜನ ಬಳಿ ಪಾರ್ಸಿಗಳು ಬಂದಾಗ ಹೇಳ್ತಾರ, ರಾಜನ್ ಕೇಳ್ತಾನೆ, ಹೌದಪ್ಪ ನಿಮಗೆಲ್ಲರೂ ನಾವು ಆಶ್ರಯ ಕೊಡ್ತೀವಿ, ನೀವು ನಾಳೆ ತೂಕ ಕೊಟ್ರೆ ಹೆಂಗಂತ ಕೇಳಿದಾಗ ಪಾರ್ಸಿಗಳ ಅವ್ರು ಏನು ಹಿರಿಯರು ಏನು ಹೇಳ್ತಾರೆ, ಮಹಾರಾಜರ ಒಂದು ಗಡಿಗೆ ಹಾಲು ತರ್ಸರಿ, ಹಾಲು ತರ್ಸಿ ಇಡ್ತಾರ. ಅವಾಗ ಹೇಳ್ತಾರ ಪಾರ್ಸಿಗಳು ಅದರೊಳಗೆ ಜೇನುತುಪ್ಪ ಹಾಕ್ತಾರೆ. ನಾವು ಭಾರತದಲ್ಲಿ ನಿಮ್ಮ ಏನು ದೇಶದಲ್ಲಿ ಹಾಲಿನಲ್ಲಿ ಸಕ್ಕರೆ ಜೇನುತುಪ್ಪ ಹಾಕಿರ್ತೀವಿ ಅನ್ನೋಂಥದ್ದು ಪಾರ್ಸಿ ಜನ ಹೇಳ್ತಿದ್ದೀನಿ. ಅಂತ ಟಾಟಾ ಈ ದೇಶದಲ್ಲಿ ಟಾಟಾ ಜೇಮ್ಸ್ ಶೇಟ್ಸಿ, ನಾನ್ಸಿ ಟಾಟಾ ಅನ್ನುವಂಥ JRD ಟಾಟಾ ಇವತ್ತೇನಾರೆ ಹೆಚ್ಚು ದಾನ ಯಾರ್ಯಾರೆ ದೇಶನಾಗ ಯಾರು ಕೊಡ್ತಿದ್ರ ಇವತ್ತು ಟಾಟಾ ಒಂದು ದಿವಸ ದೇಶದ ವಿರುದ್ಧ ಕೆಲಸ ಮಾಡಿಲ್ಲ. ಟಾಟಾ ಒಂದು ದಿವಸ ದೇಶದ ವಿರುದ್ಧ ಕೆಲಸ ಮಾಡಿ. ಆದ್ರೆ ಇಲ್ಲಿರುವಂತ ಕಳಸುಳಿ ಮಕ್ಕಳು ಕೆಲವು ಯಾವ ಬಾಬರೋ ಗೊತ್ತಿಲ್ಲ. ಬಾಬರ್ ಯಾವ ಗೊತ್ತಿಲ್ಲ. ಬಾಬರ್ನ ಮಗ ಹುಮಾಯೂನ್ ಯಾವನೋ, ಔರಂಗಜೇಬ, ಅಕ್ಬರ್, ನಮ್ಮವ್ರು ಯಾರಿಗೂ ತುಪ್ಪ ಕಟ್ಟಿಲ್ಲ. ಹಿಂದೂ ಸಮಾಜ ಮತ್ತೊಂದು ದೇಶದ ಬಗ್ಗೆ ದಾಳಿ ಮಾಡಿಲ್ಲ, ಮತ್ತೊಂದು ರಾಷ್ಟ್ರ ಕಟ್ಕೊಂಡಿಲ್ಲ. ನಮ್ಮ ದೇಶನೇ ಹೊರಬೋದು. ಅಫ್ಘಾನಿಸ್ತಾನ ನಮ್ಮ ಕಡೆ ಇತ್ತು. ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಒಂದಾಗ್ಬೋದು, ಒಂದಾಗ್ಯಾರ. ಆದ್ರ
ದಲಿತ ಮುಸ್ಲಿಂ ಬಾಯಿ ಬಾಯಿ ಎಂದೂ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಂಖ್ಯೆ ಹೆಚ್ಚಾಯ್ತಂದ್ರ ಭಾರತ ಆಗಿರುವುದಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಪುಣ್ಯಾತ್ಮ ಅವ್ರು ಹೇಳ್ಯಾರ. ದೇಶ ವಿಭಜನೆ ಟೈಮ್ನಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ಪಾಕಿಸ್ತಾನ ಎರಡು ರಾಷ್ಟ್ರಗಳನ್ನು ಎದಕ್ ಮಾಡ್ಲಕತ್ತೀರಪ್ಪ ಅಂದ್ರೆ ಜಾತಿ ಮ್ಯಾಗ ಮಾಡ್ಲಕ್ಕ. ಮುಸಲ್ಮಾನರು ಬೇಡಿದ್ರು ನಮ್ ಪಾಕಿಸ್ತಾನ ಬೇಕು, ಈ ಗೋಮೂತ್ರ ಕುಡಿಯೋ ಜೋಡ ನಾವು ಇರುವುದಿಲ್ಲ, ನಮ್ ಬೇರೆ ಕೊಡ್ರಿ ಅಂತ ಹೇಳಿದ್ರು ನಮ್ಮದಲ್ಲಿ ಜನ. ಅವಾಗ ನೆಹರು ಗಾಂಧಿ ಕೂಡಿ ಭಾರತ ವಿಭಾಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅಂಬೇಡ್ಕರ್ ಹೇಳ್ತಾರೆ, ಜಾತಿ ಆಧಾರ ಮ್ಯಾಗನೇ ನೀವು ಓಡಿಲಾಗ್ತದೆ ದೇಶ. ಭಾರತ ಹಿಂದೂಗಳ ಸಲುವಾಗಿ, ಪಾಕಿಸ್ತಾನ ಯಾರ ಸಲುವಾಗಿ? ಅವ್ರ ಸಾಬ್ರ ಸಲುವಾಗಿ. ಹಂಗಾದ್ರೆ ಇಲ್ಲಿರುವ ಸಾಬ್ರನ್ನೆಲ್ಲ ಆ ಕಡೆ ಕಳಿಸ್ರಿ, ಅಲ್ಲಿರುವ ಹಿಂದೂಗಳ ದಲಿತರನ್ನ ಭಾರತಕ್ಕೆ ತಗೊಂಡು ಬಂದಂತ ಹೇಳಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಪುಣ್ಯಾತ್ಮನ ಹೆಸರು ತಗೊಂಡಿತ್ತು ಸಂವಿಧಾನ ಪುಸ್ತಕ ಇಟ್ಕೊಂಡು ಹೇಳ್ತಾರೆ ನನ್ನ ಮಕ್ಕಳು. ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂತ ಪುಣ್ಯಾತ್ಮನಿಗೆ ದಿಲ್ಲಿ ಒಳಗ ಮಣ್ಣು ಮಾಡ್ಲಕ್ಕ 6x6 ಗುಮ್ಮ 6 ಫುಟಿನ ಒಂದು ಜಾಗ ಕೊಡಲಿಲ್ಲ. ಯಾವ ಅಂಬೇಡ್ಕರ್ ನೋಡಿ ಕಥೆ ಕೇಳಿದ್ರೆ ಪುಣ್ಯಾತ್ಮ ದಿಲ್ಲಿದಿಂದ ಮುಂಬೈ ತಗೊಂಡ್ಬರ್ತಾರ ಅವ್ರ ಶರೀರ, ಪಾರ್ಥಿವ ಶರೀರ. ಅವಾಗ ವಿಮಾನಕ್ಕೆ ವಿಮಾನ ಸೇವೆ ಕಟ್ಕೊಳ್ಳೋದಿಲ್ಲ. ಅಂಬೇಡ್ಕರ್ ಕಾರ್ ಮಾರಿ ಆ ರೊಕ್ಕ ತುಂಬಿ ಅಂಬೇಡ್ಕರ್ ಪಾರ್ಥಿವ ಶರೀರನ್ನ ಒಂದು ಬೀಚ್ನಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ಆಗ್ತದೆ. ಇವತ್ತು ಈ ಮಕ್ಕಳು ಹೇಳ್ತಾರೆ ಸಂವಿಧಾನ ನಮ್ಮ ರಕ್ಷಣಾ ಕಟ್ಟ ನೋಡಕ್ ಕರೆಯಿಲ್ಲ. ಅಂಬೇಡ್ಕರ್ಗೆ ಭಾರತ ರತ್ನ ಕೊಂಡಾರ್ದವರು ಈ ನೆಹರೂಗೆ ಯಾರು ಭಾರತ ರತ್ನ ಕೊಟ್ಟಿರಲಿಲ್ಲ, ನಾನೇ ತಗೊಂಡ. ನಾನೇನು ಶಾಲೆ ಹಾಕೊಂಡ ಭಾರತ ರತ್ನ ಜವಾಬ್ದಾರಿ ಅವನೇ. ಮುಂದೆ ಇಂದಿರಾ ಗಾಂಧಿಗೂ ಯಾರು ಕೊಟ್ಟಿಲ್ಲ, ಅಕ್ಕಿನೇ ತಗೊಂಡು ಭಾರತ ರತ್ನ ತಗೊಂಡ. ರಾಜೀವ್ ಗಾಂಧಿಗೂ ಯಾರು ಕೊಟ್ಟಿದ್ದಿಲ್ಲ, ಈಗ ಆ ಮಕ್ಕಳು ಕೊಟ್ಟಿಲ್ಲ, ತಮ್ಮೇ ತಗೊಂಡ. ಆದ್ರೆ ಈ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮೊರಾರ್ಜಿ ದೇಸಾಯಿ, ಬಾಬು ಜಗಜೀವನ್ ಭಾರತದ ಉಪ ಪ್ರಧಾನಮಂತ್ರಿ ಇದ್ದಾಗ ಕೊಟ್ಟಂತ ಭಾರತ ರತ್ನ. ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಅಂಬೇಡ್ಕರ್ ಅನ್ಯಾಯತೆ ಯಾರು ಇದ್ರಂದ್ರ ಅವ್ರು ಕಾಂಗ್ರೆಸ್ನಾಗಲೇ ಇರಬಾರ್ದು, ಮಾನ ಮರ್ಯಾದೆ. ಯಾಕಂದ್ರೆ ಅಂಬೇಡ್ಕರ್ ಹೇಳ್ತಾರ, ಕಾಂಗ್ರೆಸ್ ಅನ್ನುವಂಥದ್ದು ಉಳಿತು, ಬೆಂಕಿ ಉಳಿತಿರುವ ಒಂದು ಮನೆ. ನಾ ದಲಿತರಿಗೆ ಕರೆ ಕೊಡ್ತೀನಿ, ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಕಾಂಗ್ರೆಸ್ನಲ್ಲಿ ಹೋಗ್ಬಾರ್ದು ದಲಿತರು ಹೇಳಿ. ಇವತ್ತು ಎಷ್ಟು ಮಂದಿ ಬಿಜಾಪುರದಲ್ಲಿ ಲೀಡರ್ಗಳದ ಅಂದ್ಬಿಟ್ಟಿಲ್ಲ, ಲೀಡರ್ಗಳು ಎಲ್ಲ ಕಾಂಗ್ರೆಸ್ನವ್ರು ಮನೆ ಮುಂದೆ ನಿಂತಿರ್ತಾರೆ. ನಮ್ಮ ವಿರುದ್ಧ ಹೇಳಿಕೆ ಕೊಡ್ಸಲಕ್ಕೆ ತಯಾರು ಮಾಡಿಬಿಟ್ಟಿರ್ತಾರೆ. ಈ ಹೊಸ ದಲಿತ ಮುಖಂಡರನ್ನು ತಯಾರು ಮಾಡೋದೇ ಈಗ ನಾವು. ನಿಜವಾದಂತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ತಿಳ್ಕೊಂಡಂತ ದಲಿತ ಮುಖಂಡರು ಇವತ್ತು ಭಾರತಕ್ಕೆ ಬೇಕಾಗಿದೆ. ಅಂಬೇಡ್ಕರ್ ನಡೆದಂತ ಹಾದಿಯಲ್ಲಿ ನಮ್ಮ ದಲಿತ ಮುಖಂಡರು ನಡೆದು ಅವರವ್ರ ಓಣಿಗೆ ಹೋಗಿ ಹೇಳ್ಬೇಕು, ಅಂಬೇಡ್ಕರ್ ಹಿಂಗೆ ಹೇಳ್ಯಾರ, ಅಂಬೇಡ್ಕರ್ ಈ ವಿಚಾರ ಇತ್ತು, ಅಂಬೇಡ್ಕರ್ ಈ ರೀತಿ ಅಪಮಾನ ಆಯಿತು. ಅದಕ್ಕೆ ಅಂಬೇಡ್ಕರ್ನ ಯಾರನ್ನು ಆತ್ಮದಲ್ಲಿ ಇವತ್ತು ಅವ್ರಿಗೆ ಗೌರವ ಕೊಡ್ತೀವೋ, ಅಂಬೇಡ್ಕರ್ ಅವರ ಒಂದು ಅನ್ನ ತಿಂತೀವೋ, ಅವ್ರು ಏನಾದರೂ ಅಂಬೇಡ್ಕರ್ನ 2 ಸಲ ಲೋಕಸಭೆಗೆ ಕಳಿಸ್ತಾರೆ ಮುಂಬೈಗೆ, ಆಂಧ್ರದಾಗ. ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ನಿಲ್ಲಿಸಿ ಅಂಬೇಡ್ಕರ್ ಸಂಸ್ಥೆ ಯಾರು ಕಾಂಗ್ರೆಸ್. ನಿಮಗೆ ಏನಾರೇ ನೈತಿಕತೆ ಇದ್ರ ಅವಿರೋಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ MP ಮಾಡಬೇಕು. ಆದ್ರೆ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದವರು ಯಾರಪ್ಪ ಅಂದ್ರೆ ಅವತ್ತಿನ ಭಾರತೀಯ ಜನಸಂಘದ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾಡಿದ ಬಂಧುಗಳೇ ಇತಿಹಾಸ ಇದ್ಯಾರ. ನಾ ದಲಿತ ಬಂಧುಗಳಲ್ಲಿ ಕಳಕಳಿ ನಮನೆ ಮಾಡ್ಕೊತೀನಿ. ಅಂಬೇಡ್ಕರ್ ಅವರ ಅನೇಕ ಅವರೇ ಸ್ವಂತ ಬರೆದಂತ ಪುಸ್ತಕಗಳನ್ನು ಓದಿ
ನಮ್ಮಿಂದ ಎಂತೂ ಅಪಾಯ ಇಲ್ಲ ನಿಮಗೆ. ಯಾವ ಜಾತಿಯಿಂದ, ಹಿಂದೂ ಸಮಾಜದ ಯಾವ ಜಾತಿಯಿಂದ ನಿಮ್ಗೆ ಅಪಾಯ ಇಲ್ಲ. ದಲಿತರಿಗೆ ನೀವು ನಾವು ಕೂಡಿತೀವಿ ಅಂದ್ರ ಈ ನನ್ನ ಮಕ್ಕಳ ಭಾರತವನ್ನ 2047 ಇಸ್ಲಾಂ ರಾಷ್ಟ್ರ ಮಾಡ್ತಾರೆ ಹೊಂಟಾರಲ್ಲ, ಅದರಿಂದ ನಾವೆಲ್ಲ ಬಚಾವಾಗ್ತೀವಿ. ಪಾಕಿಸ್ತಾನದ ದಲಿತರ ಪರಿಸ್ಥಿತಿ ಎಲ್ಲೈತ್ರಿ? ಹಿಂದೂಗಳ ಪರಿಸ್ಥಿತಿ ಏನೈತಿ? ದಲಿತರು ಎಲ್ಲದಾರ ಪಾಕಿಸ್ತಾನದಾಗ? ಒಬ್ಬ ದಲಿತ ಮುಖಂಡ ಇದ್ದ ವರ್ಷದಿಂದ. ಅವಾಗ ಮೊಹಮ್ಮದ್ ಅಲಿ ಜಿನ್ನಾ ಗೌಡ ಕೂಡಿ ಪಾಕಿಸ್ತಾನ ಕೂಡ ನಾವು ದಲಿತರು ಹೋಗೋಣ ಅಂತ ಹೋದ. ಅವ್ರ ಹೆಸರೇನು? ಜೋಗೀಂದ್ರನಾಥ್ ಮಂಡಲ್. ಹೌದಲ್ಲಿ ಅಂಬೇಡ್ಕರ್ ಲೆವೆಲ್ ಒಬ್ಬ ಲೀಡರ್. ಅವಾಗ ಜೋಗೀಂದ್ರನಾಥ್ ಮಂಡಲ್ ಅಂತ ಹೇಳಿ ಒಬ್ಬ ಮೊಹಮ್ಮದ್ ಅಲಿ ಜಿನ್ನಾ ಏನ್ ಆಸೆ ಹಚ್ಚಂದ್ರ ನಾವು ನೀವು ಕೂಡಿ ಪಾಕಿಸ್ತಾನ ಮಾಡೋನು, ನಿಮ್ಗೆ ಸಮಾನ ಅವಕಾಶ ಕೊಡ್ತೀನಿ ಅಂತ ಹೇಳಿ ಪಾಪ ಆಶಯ ಹಚ್ಚಿ ಅಂಬೇಡ್ಕರ್ ಹೇಳಿದ್ರು, ಹೋಗ್ಬೇಡ, ಅವ್ರು ತಮ್ಮ ಸಮಾಜ ಬಗ್ಗೆ ಮತ್ತೊಬ್ಬರ ಅಣ್ತಂಬರಾಗತ್ತೆ ನೋಡುದಿಲ್ಲ ಅಂತ ಹೇಳಿದ್ರು ಸಹಿತ ಕೇಳಿಲ್ಲ. ಪಾಪ ಜೋಗೀಂದ್ರನಾಥ್ ಮಂಡಲ್ ಒಬ್ಬ ದಲಿತ ಮುಖಂಡ ಪಾಕಿಸ್ತಾನದ ಹೋಗಿ ಸೇರ್ದ. ಅವನಿಗೆ ಒಂದು ಕ್ಯಾಬಿನೆಟ್ ಮಂತ್ರಿ ಕಾನೂನು ಮಂತ್ರಿ ಮಾಡಿದ ನಾವು. ಆಗ ನಿಮ್ಗೆ ಹೇಳ್ತೀನಿ, ಜೋಗೀಂದ್ರನಾಥ್ ಮಂಡಲ್ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇರಲಿಲ್ಲ, ಒಂದು ಮಾತು ಕೇಳಿಲ್ಲ. ಕಡೆಗೆ ಎಲ್ಲಿಗೆ ಗೊತ್ತಂದ ಜೋಗೀಂದ್ರನಾಥ್ ಮಂಡಲ್ದು ಅವ್ರು ಹೊಡಿಬೇಕಂತ ಪ್ರಯತ್ನ ಮಾಡಿದ್ರು ಮತಾಂಧ್ರಿ ಉಗ್ರವಾದಿಗಳು. ಅವಾಗ ಗೊತ್ತಾಯ್ತು ಜೋಗೀಂದ್ರನಾಥ್ ಮಂಡಲ್ ಕಾನೂನು ಮಂತ್ರಿ, ಪಾಕಿಸ್ತಾನದ ಮೊದಲೇ ಕಾನೂನು ಮಂತ್ರಿ. ಆ ದಲಿತ ಮುಖಂಡ ರಾತ್ರಿ ಪಾಕಿಸ್ತಾನದಿಂದ ಓಡಿ ಬಂದ ಭಾರತಕ್ಕೆ. ಭಾರತ ಭೂಮಿಯಲ್ಲಿ ಬಂದು ತನ್ನ ಉಳಿದ ಜೀವನ ಕಳೆದು ಸತ್ಯ ಹೋದ. ಜೋಗೀಂದ್ರನಾಥ್ ಮಂಡಲ್ಗೆ ಅವರು ಏನೂ ಮಾಡಿಲ್ಲ. ಅದಕ್ಕೆ ಅಂಬೇಡ್ಕರ್ ಯಾವಾಗಲೂ ಹೇಳ, ನೀವು ಏನಾದ್ರು ಹೋರಾಟ ಮಾಡ್ತಿದ್ರೆ ಹಿಂದೂಗಳ ಹೋರಾಟ ಮಾಡಿ. ಅವ್ರು ಇಂಥ ನೀಚ ಕೆಲಸ ಮಾಡೋರು ಹಿಂದೂಗಳ ಅಲ್ಲ ಅನ್ನೋಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಂಚತೀರ್ಥ ಮಾಡ್ಯಾರ. ನೀವು ದಿಲ್ಲಿಗೆ ಹೋದ್ರೆ ಅಂದ್ರೆ ನೋಡಿ, ದಿಲ್ಲಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಯ ಉಸಿರಾದಂತ ಮನಿ ಡೆವಲಪ್ ಮಾಡ್ಯಾರ. 100 ಕೋಟಿ ರೂಪಾಯಿ ಖರ್ಚು ಮಾಡಿ. ಅವ್ರು ಲಂಡನ್ದಲ್ಲಿ ಕಲ್ತಂತ ಆ ಒಂದು ರೂಮ್ ಅನ್ನ ಡೆವಲಪ್ಮೆಂಟ್ ಮಾಡ್ಯಾರ. ಮುಂಬೈ ಚೌಪಾಟಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಏನಾಯ್ತಲ್ಲ ಅದನ್ನ ಡೆವಲಪ್ಮೆಂಟ್ ಮಾಡ್ಯಾರ. ಇವತ್ತ ಅವ್ರು ಹುಟ್ಟಿದಂತ ಊರನ್ನ ಡೆವಲಪ್ಮೆಂಟ್ ಮಾಡ್ಯಾರ. 5 ತೀರ್ಥಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡಿದವರು ಯಾರ್ಯಾರು ಹೋಗ್ತೇನೋ, ಛತ್ರಪತಿ ಶಿವಾಜಿ ಮಹಾರಾಜರು ವಂಶಜರು, ಸಾಹು ಮಹಾರಾಜರು, ಬಡೋದಾ ಮಹಾರಾಜ, ಮೈಸೂರು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ಕಳಿಸಿ ಶಿಕ್ಷಣ ಕೊಟ್ಟವರು ಈ ದೇಶದ ಮಹಾರಾಜ. ಅದಕ್ಕೆ ಬಂಧುಗಳೇ, ದಲಿತರು ಇವ್ರ ಜನಾಂಗದ ಜಗಳ ಹಚ್ಚಲಕ್ಕೆ ಹೋಗ್ತಾರ. ಯಾರು ಒಮ್ಮೆ ನಿರ್ಣಯಕ್ಕೆ ಬರಬೇಡ, ಅದು ಸತ್ಯ ಇಟ್ಟು ಇನ್ನೂ ಪ್ರಮಾಣಿಸಿ ನೋಡಿ. ಇವತ್ತು ಗಣಪತಿಯ ನಮ್ಮ ಮಹಾಪೌರರು ಹೇಳಿದ ನಾಳೆ ಒಂದು 50 ಗಣಪತಿಗಳಾಗೇನೇನ್ರಿ, ಎಲ್ಲಾ ಜಾತಿಯವರು ಸಹ ಬಿಜಾಪುರನಾಗ ಇವತ್ತು ಗಣಪತಿನ ಕೂರ್ಸ್ಯಾರ. ಅದು ದಲಿತರು ಓಣ್ಯಾಗೂ ಕೂರ್ಸ್ಯಾರ, ಲಿಂಗಾಯತರು ಓಣ್ಯಾಗೂ ಕೂರ್ಸ್ಯಾರ, ಬ್ರಾಹ್ಮಣರು ಕೂರ್ಸ್ಯಾರ, ಒಟ್ಟು ಸಮಾಜದವರು ಕೂರ್ಸ್ಯಾರ, ಬಂಜಾರ ಸಮಾಜದವರು ಕೂರ್ಸ್ಯಾರ. ಅಂದ್ರೆ ಗಣಪತಿಗೆ ಜಾತಿ ಇಲ್ಲ. ಗಣಪತಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವನೇ ಗಣಪತಿ, ಗಾಂಧಿ ಅಲ್ಲ. ಯಾವಾಗ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗಣಪತಿಯನ್ನ ಮನೆ ಕೂಡಿಸ್ತಿದ್ರು, ಅವಾಗ ಭಯಂಕರ ಸೀಲಿತ್ತು. 5 ದಿವಸ ಮನೆಯಾಗೇನು ಅಂತ ಕೆಲಸ ಹಿಡಿಬಾರ್ದು, ಮಾಂಸಾಹಾರಿ ತಿನ್ನಬಾರ್ದು, ತಾರು ಕುಡಿಬಾರ್ದು, ಜಳಕ ಮಾಡಲಾರ್ದರೆ ಗಣಪತಿ ಮೇಲೆ ನೆಳಿಬಾರ್ದು. ಎಷ್ಟು ಪವಿತ್ರವಾಗಿ ಗಣಪತಿಯನ್ನ ಆರಾಧನೆ ಕೆಲವೇ ಮಂದಿ ಮಾಡ್ತಿದ್ರು. ಆದ್ರೆ ಲೋಕಮಾನ್ಯ ತಿಲಕರು ಬ್ರಾಹ್ಮಣರಿದ್ರು ಸಹಿತ ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಗಣಪತಿ ಸಾರ್ವಜನಿಕ ಗಣಪತಿ ಆಗ್ಬೇಕಂತೇಳಿ ಇವತ್ತು ಗಣಪತಿ ಹೊರಗೆ ಬಂದ.
ಎಂದ ಗಣಪತಿ ಹೊರಗೆ ಬಂದ ಅಂದು ಸ್ವಾತಂತ್ರ್ಯದ ಕಾಯಿ ಪ್ರಾರಂಭ ಆಯಿತು. ಇವತ್ತಿನ ಸರ್ಕಾರ ಗಣಪತಿನ ಚೇಂಜ್ ಮಾಡ್ಲಕತ್ತ. ಸಲ ನೋಡಿದ್ರಲ್ಲ ಪೊಲೀಸ್ ವ್ಯಾನ್ದಾಗ ಕರ್ಕೊಂಡು ಬಂದಿದ್ದು ಗಣಪತಿ ಒಬ್ಬರ ಮಕ್ಕಳ ಹೋಗಿ ನೀವು ಎಲ್ಲಿ ಹೋಗ್ತೀರಿ ಹೋಗಿರುತ್ತೆ ಇದ್ದಿದ್ರಲ್ಲ ಪೊಲೀಸರು. ಆ ಪೊಲೀಸರು ಅವ್ರಿಗೇನು ತಪ್ಪಿಲ್ಲ. ಅವ್ರು ನೋಡಿ ಅವ್ರ ಪೊಲೀಸ್ ಸ್ಟೇಷನ್ದಾಗೂ ನೀವೇನು ಡ್ಯಾನ್ಸ್ ಮಾಡ್ತೀವಿ ಅವ್ರಿಗಿಂತ ಬಾರಿ ಡ್ಯಾನ್ಸ್ ಮಾಡಕತ್ತ ಎಲ್ಲ ಪೊಲೀಸ್ ಸ್ಟೇಷನ್ ನೋಡಿದಿಲ್ಲ. ನಮ್ಮಲ್ಲಿ ಒಬ್ಬ ಮುಸ್ಲಿಂ ಆಫೀಸರ್ ಇದ್ರು PSI ಆರಿಫ್ ಮುಸ್ಲಿಂ. ಅವ ನಮ್ಗಿಂತ ಕೇಸರಿ ತೊಟ್ಟಿ ಹಾಕೊಂಡು ಡ್ಯಾನ್ಸ್ ಮಾಡ್ಕೋತ ಗಾಂಧಿ ಚೌಕ್ ಪೊಲೀಸ್ ಗಣಪತಿ ಹೋಯ್ತಿದ್ರು. ನಾ ಅಂಥವ್ರನ್ನ ಎಸ್ತೀವಿ ಹರಾಮ್ಕೋರ್ನ ನೋ ಹೋಗ್ತೀವಿ. ಡಾಕ್ಟರ್ APJ ಕಲಾಂ ನಾವೆಲ್ಲರೂ ಹೋಗ್ತೀವಿಲ್ಲ. ಇಲ್ಲೊಂದು ಔರಂಗಜೇಬ್ ಹೆಸರು ಇಟ್ಟಿದ್ರು ಆಲಮ್ಗೀರ್ ರೋಡ್ ಅಂತೇಳಿ. ನನ್ನ ಸರ್ಕಾರ ಇದ್ದಾಗ ಅದನ್ನು ತೆಗೆದು ಹೋಗೋದು, ಆ ನಾಲ್ಕು ಸುಳ್ಳು ಔರಂಗಜೇಬನ್ನ ಹೆಸರು ತೆಗೆದು ಹೋಗೋದು. ಆ ರೋಡಿಗೆ ಹೆಸರಿಟ್ಟ ಡಾಕ್ಟರ್ APJ ಕಲಾಂ ಮಾರ್ಗ. ಕೆಲವು ಮಂದಿ ಮಾತಾಡ್ತಾರೆ ಹಲ್ಕ ಸ್ವಲ್ಪ ತಡೀರಿ. ನಮ್ಮವ್ರು ಯಾರು ಮಾತಾಡಲ್ಲ ತತ್ತಾರ. ನಾನೇ ಮಾತಾಡಬೇಡ್ತೇನೆ ಯಾರಿಗೂ. ಮತ್ತೆ ಯಾರೋ ನನಗೆ ಆಗಿದ್ದ ಬಗ್ಗೆ ಸಿಂಪತಿ ತೋರಿಸಿ ತಾವು ಲೀಡರ್ ಆಗ್ಬೇಕತ್ತಾರ. ಅವ್ರದ್ದು ಏನು ಕೆಲಸ ಇಲ್ಲ. ನಮ್ಮನ್ನ ರಕ್ಷಣೆ ಮಾಡ್ಕೋತಾಗ ನಮ್ಮ ದಮ್ಮ ಐತಿ. ನೀನು ನಾಟಕ ಮಾಡಕ್ ಬಂದಿಯಲ್ಲ ಬಸವನಗೌಡರ ಕುಟುಂಬ ಬಗ್ಗೆ ಅಂತ ಹೇಳಬಾರ್ದಾಗಿತ್ತು. ಏನು ಬೇಡ. ರಾತ್ರಿ ಸಾಬರ್ ಗೋಡೆ ಇದ್ದು ಮುಂಜಾನೆ ಎದ್ದು ಭಾರತ್ ಮಾತಾಕಿ ಜಯನು ನಾರಾಯಣ ಮೊದಲ ಮೆಂಬರ್ಗಳು ಕಾರ್ಪೊರೇಟರ್ ಹೆಂಗಿದ್ರು ಗೊತ್ತಾನು ನಮ್ಗಿಂತ ಊಟ ಗುಟ್ಟು ಮಾಡಿಸ್ಕೊತಿದ್ರು. ಆದ್ರೆ ಸಾಬರಿಗೆ ಹಾಕೋರು ಮಾಡ್ತಿದ್ರು, ನಮ್ಮವ್ರು ಮಾಡ್ತಿದ್ದೇವೆ. ಮಾಡ್ಯಾರೇನ್ರಿ ಯಾರಂದ್ರೆ ಈಗ ನಮ್ಮವ್ರು ಆಗ್ಯಾರ BJP ಅವರು. ಈ BJP ಒಬ್ಬರಾಗ ಎತ್ತಾಡು ಬರೀ ಹಿಂದೂ ಪರವಾಗಿ ಮಾತಾಡಿ ಮುಸ್ಲಿಂ ಬಾಂಧವರನ್ನ ದೂರಿಟ್ಟಾರೆ BJPಯಿಂದ. ನಾವು ಈ ಸಲ JP ತಾಲೂಕು ಪಂಚಾಯತಿ ಟಿಕೆಟ್ ಕೊಡ್ತೀವಿ. ಬಾಪರೆ ಮಗನ ನೀ ಅವ್ರು ಕೊಡು, ಬೇಕಾದ ಮಾಡು, 10 ವೋಟ್ ಹಾಕಿದ್ದೀವಿ. ನಾವು ಹೆಂಗೆ ಬೆಟ್ಟಿದ್ದೀವಲ್ಲ ಈಗ ಹಿಂಗಿದ್ರೆ BJP ಕರ್ನಾಟಕ ಕೊಡೋದು. ಎಲ್ಲರೇ ನಾವು ಅವ್ರನ್ನ ಮಂದು ಮಾಡ್ತೀವಿ, ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಸಣ್ಣ ಕೊಟ್ಟರು ಅವೇನು ಕೊಡಪ್ಪ ಮಗ. ನಾನು ನೋಡೋ ಮುಸಲ್ಮಾನರಿಗೆ ಏಟ್ ಕೊಡ್ತೀವಿ ಟಿಕೆಟ್ ಕೊಡು, ನಾವು ಹಿಂದೂ ಕ್ಯಾಂಡಿಡೇಟ್ ನಡೆಸ್ತೀವಿ. ನಮ್ಮ ತಾಕತ್ ತೋರಿಸ್ತೀವಿ. ಏನೋ ನೋಡಿ ಸುಮ್ಮ ನಾಟಕ ಮಾಡ್ಕೊಂಡು ಏನೋ ನೀವು ಇನ್ನ ಒಂದು 3-4 ತಿಂಗಳು ಅಷ್ಟೇ ಇರುವ 6 ತಿಂಗಳ ಹಾರಾಡಿ 6 ತಿಂಗಳ ಹಾರಾಡಿಯವರು ಮುಂದೆ BJP ನಮ್ಮ ಕೈಗೆ ಬರೋದು. ಇವೇನು ಹಾರಾಡ್ಲಾಕತ್ತಾರಲ್ಲ ನನ್ನ ಮಕ್ಕಳು ಸ್ವಲ್ಪ ಮಂದಿ ಸಡಿಲಾಕತ್ತಾರಲ್ಲ, ಇವರು ಬರೋಬ್ಬರಿ ಮತ್ತೆ ನಿಮ್ಮ ಸ್ಟೇಜ್ ಮೇಲೆ ಅಲ್ಲಿ ದಂಡ್ಯಾಗ ಬಂದು ನಿಂತರು ನಮ್ಮ ಭಾಷಣ. ನೀವು ತಿಳ್ಕೊಂಡ್ರೆ ಇನ್ನೇನು ಅವನೇ ಹೇಳ್ತಾನ ಇನ್ನೇನು ಬಸವಗೌಡನ BJP ತಗೋದಿಲ್ರಿ. 2 ಸಲ ಅದು ಹೊರಗೆ ಹಾಕೋದು ತಗೋದಪ್ಪ ನಿಮ್ಮ ಅಪ್ಪನ ಮನೆ BJP ತಮ್ಮ. ಮುಂದಿನ ಸಲ ನೀವೇನೇ ಹಾರಾಡಕತ್ತಿರಲ್ಲ, ನನ್ನ ಮನೆ ಮುಂದೆ ಬಂದು ಟಿಕೆಟ್ ಕೇಳುವಂಥ ಪರಿಸ್ಥಿತಿ ನಮ್ಮನ್ನು ಬಿಟ್ಟರೆ ನಾ 224 ನಿಲ್ಲಿಸ್ತೇನೆ. 130-140 ಬರ್ತಾವು. ಅವತ್ತು ಮುಖ್ಯಮಂತ್ರಿಯಾಗಿ ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಗೋಮಾತೆ ಮತ್ತು ಹಿಂದುತ್ವದ ಮೇಲೆ ಪ್ರಮಾಣ ಇಡೀ ರಾಜ್ಯದಲ್ಲಿ ಎಲ್ಲ ಗಣಪತಿಗಳಿಗೆ ಕರೆಂಟ್ ಫ್ರೀ. ಗಣಪತಿಗೆ ಎಲ್ಲ ಗಣಪತಿಗೆ ಇಡೀ ರಾಜ್ಯದಾಗ ಯಾವ ಸಣ್ಣ ಗಣಪತಿ ಹಿಡಿದು 11,000 ರೂಪಾಯಿ ಕಟ್ಟಿ ಸರ್ಕಾರದಿಂದ ಫ್ರೀ. ಯಾವೇ ಗಣಪತಿ ಒಳಗ ಕಲ್ಲು ಒಗದ ಒಂದು ಸೀದಾ ಜನತೆ ಅವ್ರ
ಕೈಯಾಗ ಪೊಲೀಸ್ ಕೈಯಾಗ ಹಳಿ ಬಂದೂಕ ಎಲ್ಲ AK-47 ಕೊಡಿಸ್ತೀನಿ. ಎಲ್ಲ ಗಣಪತಿ ಮೆರವಣಿಗೆ ಇನ್ನೊಂದು JCB ಬಿಡ್ತೀನಿ. ಯಾವ ಮನಿ ಮ್ಯಾಗಿನ ಕಾಲ ಬರ್ತದ ಆ ಮನೆ ಡಬ್ ಡಬಲದಿನ ಹೊಸದು ಒಂದು ರಾಜಕೀಯ ಅನಿವಾರ್ಯ ಬರ್ತಂದ್ರೆ ನೀವೆಲ್ಲ ಗಟ್ಟಿಯಾಗಿ ನಿಲ್ತೀರ. ಕರ್ನಾಟಕದಾಗ ಭಾರತದ ಹಿತ ಕಾಪಾಡುವಂತ ಕರ್ನಾಟಕದ ಹಿತ ಆದ್ರ ಕೇಂದ್ರದಾಗ ಮೋದಿಯವ್ರಿಗೆ ಸಪೋರ್ಟ್ ನಮ್ಮದು, ಮುಂದೆ ಯೋಗಿಗೆ ಸಪೋರ್ಟ್. ಮೋದಿ ಆದ್ಮ್ಯಾಗ ಯಾರು ಫುಲ್ ಹಿಂದೂಸ್ತಾನ್ ಹಿಂದೂಗಳು ಅದಕ್ಕೆ ಬಂಧುಗಳೇ, ನೀವೇನು ಇವತ್ತು ಕುಡಿರಲ್ಲ, ಇದು ಬರೀ ನಿತ್ತವ್ರದ್ದು ಅಟ್ಟೆ ಭಾಷಣ ಅಲ್ಲ. ಈಗ ಗಿಡದ ಮ್ಯಾಗ ಮನಿ ಮ್ಯಾಗಿ ಮ್ಯಾಗ ಅಲ್ಲಿ ನಮ್ಮ ವಿರೋಧಿಗಳಿದಾರಲ್ಲ ಲಬ್ಬಂಗ್ ನನ್ನ ಮಕ್ಕಳು BJP ನಾವೇ ಕಟ್ಟಿರೋ ಶೆಟ್ಟಿಲ ಕತ್ತಾರಲ್ಲ ಆ ಮಕ್ಕಳು ಕೇಳ್ತಿರ್ತಾರೆ, ಆ ಕಾಂಗ್ರೆಸ್ ಮಂತ್ರಿಗಳು ಕೇಳ್ತಿರ್ತಾರೆ ಕ್ಯಾ ಬೋಲಾರೆ ಪ್ರಾಶಾ ಪಡ್ಮಟ್ಟು ಕ್ಯಾ ಬೋಲಾರೆ ಎಲ್ಲರೂ ನಾನು ಭಾಷಣ ಕೇಳ್ತಾರೆ. ಹಿಂದೂಗಳು ಕೇಳ್ತಾರ. ಈ ಕೆಲವೊಂದು ಅದಾವಲ್ಲ ಪಾಕಿಸ್ತಾನ ಹುಟ್ಟದಂತ ಲೀಡರ್ ಹೋಗ್ತಾರೆ, ಅವರು ರೆಕಾರ್ಡಿಂಗ್ ಮಾಡ್ಕೊಂಡು ಕೇಳ್ತಾರೆ. ಏನ್ ಮಾತಾಡ್ತಾರೆ? ठीक रे भैया, यही ठीक है रे भैया, एक मार दो टुकड़ा होना चाहिए. ಅದಕ್ಕೆ ಬಂಧುಗಳ ಇಡೀ ಕರ್ನಾಟಕ ಜನರಿಗೆ ನಾವು ಇವತ್ತ ಕರೆ ಕೊಡ್ತೀನಿ. ನಮ್ಮ ಹಿಂದೂ ಸನಾತನ ಧರ್ಮದ ರಕ್ಷಣೆ ಮಾಡಲಾದಂಥವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ರೆ ನಮ್ಮ ಪಾರ್ಟಿ ಫಿಕ್ಸ್ 224 ಕಡೆ ನಿಲ್ಲಿಸ್ತೀವಿ. ಈಗ ನಾವು ಚಾಮರಾಜನಗರದಿಂದ ಬೀದರ್ವರೆಗೆ ಅಡ್ಡಾಡ್ತೀವಿ. ಹೊಸ ಹಿಂದೂ ಶಕ್ತಿಯನ್ನ ನಾನು ತಯಾರು ಮಾಡ್ತೀನಿ. ಈ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕಂದ್ರ ಸನಾತನ ಧರ್ಮ ಗೋಮಾತೆಯನ್ನು ರಕ್ಷಣೆ ಮಾಡುವಂತ ಮುಖ್ಯಮಂತ್ರಿ ಆಗ್ಬೇಕು. ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿ ಮಟನ್ ಬಿರಿಯಾನಿ ತಿನ್ನೋ ಮುಂಜಾನೆ 5 ಸಿದ್ದರಾಮಯ್ಯ ಮನೆಗೆ ಹೋಗಿ ಚಹಾ ಕುಡಿಯೋ ಮುಖ್ಯಮಂತ್ರಿ ಆಗ್ಬೇಕು. ಅದಕ್ಕೆ ಹೇಳೀನಿ, ಸಿದ್ದರಾಮಯ್ಯನವರ ದಿನ 3 ವರ್ಷ ಸಾಬ್ರಿಗೆ ಏನು ಕೊಡ್ತೀರಿ ಕೊಡ್ರಿ, ಏನು ಮಾಡ್ತೀರಿ ಮಾಡ್ರಿ, ನೀವೇನು ಹೊಡಿತೀರಿ ಹೊಡ್ರಿ. ನಾವು 2028 ಬಂದಾಗ ಎಲ್ಲ ಸಬ್ಸಿಡಿ ಕಟ್, ಬರೀ 2 ಹಡದ್ರ ಸಬ್ಸಿಡಿ, 2 ಲಕ್ಷ ಆದ್ರೆ ಗೆಟೌಟ್. ಹಿಂದೂಗಳೇ 2 ಹಡಿಬೇಕಂದಾಗ ಅವ್ರು ನೋಡಿ ಮಾನ್ಯ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯರಾದಂತ ಸರಸಂಘ ಚಾಲಕರು ಮೋಹನ್ ಭಾಗವತಿ ಅವರು ಹೇಳ್ಯಾರ, ಹಿಂದೂಗಳು 3 ಹಡಿದೆ ಅಂತೇಳಿ. ನಾ ಹೇಳ್ತೀನಿ ಹಿಂದೂಗಳು 5 ಹಡಿಬೇಕಂತ ಹೇಳ್ತೀನಿ. ಹಂಗಾದ್ರೆ ನಮ್ಮ ದೇಶ ಭಾರತ ಉಳಿತದ. ಅದಕ್ಕೆ ಬಂಧುಗಳೇ, ನಿಮ್ ಕೈ ಮುಗಿದು ಕಳ್ಕೊತೀವಿ. ಬರೇ ಇವತ್ತಷ್ಟೇ ಕೂಗೊಡಿದಲ್ಲ, 2028 ನಾವೇನು ವಿಧಾನಸೌಧ ಮುಂದೆ ಮುಖ್ಯಮಂತ್ರಿ ಪ್ರಮಾಣ ಮಾಡ್ತೀವಲ್ಲ, ಇಡೀ ರಾಜ್ಯದಲ್ಲಿ ಕೇಸರಿ ಗುಲಾಲ್ ಆಡಬೇಕು, ಆಡಬೇಕು. ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂತ ಸೇವಾಲಾಲ್ ಮಹಾರಾಜರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ವಿಶ್ವಗುರು ಬಸವಣ್ಣ ಅವರಿಗೆ, ಬುದ್ಧನಿಗೆ, ನಿಮಗೆ, ಸನಾತನ ಹಿಂದೂ ಧರ್ಮಕ್ಕೆ ಥ್ಯಾಂಕ್ ಯು, ಧನ್ಯವಾದ. ಬಸವನಗೌಡ ಪಾಟೀಲ್ ಅವರಿಗೆ, ಬಸವನಗೌಡ ಪಾಟೀಲ್ ಅವರಿಗೆ. ಈಗ ನಮ್ಮ ಗಜಾನನ ಮಂಡಳವರು
ಅಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ಸ್ವಾಮಿ ವಿವೇಕಾನಂದ ಸೇನೆ ಗಜಾನನ ಮಹಾಮಂಡಲದಿಂದ ಅಧ್ಯಕ್ಷರಿಗೆ ಸನ್ಮಾನ ನೀಡಲು ನಮ್ಮ ಡಿಜೆ ಸಾಗರ್ ಗಜಾನನ ಮಂಡಲದ ಅಧ್ಯಕ್ಷರಿಗೆ ಅಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಬೇಕಾಗಿದೆ. ಗಜಾನನ ಮಂಡಲ ಅಧ್ಯಕ್ಷರು ಅವರಿಗೆ ವೇದಿಕೆ ಅವರಿಗೆ ಶ್ರೀ ಗಜಾನನ ಮಹಾಮಂಡಲದಿಂದ ಬಸವನಗುಡಿ ಸನ್ಮಾನಿಸುತ್ತಾರೆ. ಅಧ್ಯಕ್ಷರ ವೇದಿಕೆಯಲ್ಲಿ ಬರಬೇಕು. नसला तरी हिंदू धर्मासाठी जीवन आणि हीच बसंत